ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ. ಮನೆಯಲ್ಲೇ ತಯಾರಿಸಬಹುದಾದ ಕೇವಲ ಒಂದೇ ಒಂದು ಚಮಚದಲ್ಲಿ ನಮ್ಮ ಆರೋಗ್ಯವನ್ನೇ ಬದಲಿಸಬಲ್ಲ ಒಂದು ಅದ್ಭುತವಾದ ಪುಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ನೋಡಿ, ಇತ್ತೀಚೆಗೆ ಎಷ್ಟೊಂದು ಜನಕ್ಕೆ ಸಣ್ಣ ವಯಸ್ಸಿನಲ್ಲೇ ಸುಸ್ತು, ನಿಶ್ಶಕ್ತಿ, ಮೈಕೈ ನೋವು ಹೀಗೆಲ್ಲ ಆಗ್ತಿರತ್ತಲ್ವಾ? ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಇದು ಕೇವಲ ಒಬ್ಬಿಬ್ಬರ ಕಥೆ ಅಲ್ಲ, ಬಹಳಷ್ಟು ಜನ ಇದೇ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಸಲಿ ಕಾರಣ ಎಲ್ಲಿದೆ ಗೊತ್ತಾ? ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಪೌಷ್ಟಿಕಾಂಶಗಳ ಕೊರತೆಯಾಗಿರುತ್ತೆ. ಇದು ನಮ್ಮ ಎನರ್ಜಿ ಲೆವೆಲಿಂದ ಹಿಡಿದು ಮೂಳೆಗಳ ಆರೋಗ್ಯದವರೆಗೂ ಎಲ್ಲದರ ಮೇಲೂ ಕೆಟ್ಟ ಪರಿಣಾಮ ಬೀರ್ತಾ ಇರುತ್ತೆ. ಸರಿ, ನಮ್ಮ ಮೊದಲನೇ ವಿಭಾಗದಲ್ಲಿ ಈ ದೌರ್ಬಲ್ಯಕ್ಕೆ ಮೂಲ ಕಾರಣಗಳೇನು ಅನ್ನೋದನ್ನ ಮೊದಲು ಗುರುತಿಸೋಣ. ಈ ಲಕ್ಷಣಗಳನ್ನೊಮ್ಮೆ ಗಮನಿಸಿ. ಪದೇ ಪದೇ ಸುಸ್ತಾಗೋದು, ಏನೂ ಕೆಲಸ ಮಾಡೋತೆ ಶಕ್ತಿ ಇಲ್ಲದೇ ಇರೋದು, ಮೂಳೆಗಳಲ್ಲಿ, ಕೀಲುಗಳಲ್ಲಿ ನೋವು, ರಕ್ತ ಕಡಿಮೆಯಾಗಿ ಹೀಮೋಗ್ಲೋಬಿನ್ ಲೆವೆಲ್ ಕಮ್ಮಿಯಾಗೋದು, ಜೊತೆಗೆ ವಿಟಮಿನ್ ಹಾಗೂ ಕ್ಯಾಲ್ಶಿಯಂ ಕೊರತೆ. ನೋಡಿ, ಈ ಎಲ್ಲ ಸಮಸ್ಯೆಗಳಿಗೂ ಒಂದಕ್ಕೊಂದು ಲಿಂಕ್ ಇದೆ. ಆದ್ರೆ ಇದಕ್ಕೆಲ್ಲ ಚಿಂತೆ ಮಾಡಬೇಕಾದಾಗತ್ತೇ ಇಲ್ಲ. ಯಾಕಂದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಒಂದು ನೈಸರ್ಗಿಕ, ತುಂಬಾನೇ ಶಕ್ತಿಶಾಲಿ ಪರಿಹಾರ ಇದೆ. ಅದು ಕೂಡ ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಬಳಸ್ಕೊಂಡು ಬಂದಿರುವ ಒಂದು ಮನೆಮದ್ದು. ಹೌದು, ಇದನ್ನೊಂದು ರಾಮಬಾಣ ಅಂತಾನೆ ಕರಿಬಹುದು. ಯಾಕಂದ್ರೆ ಮನೆಯಲ್ಲೇ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಬಹುದಾದ ಈ ಪುಡಿ ನಮ್ಮ ಕಾಲಿನ ಉಗುರುನಿಂದ ಹಿಡಿದು ತಲೆಯ ಕೂದಲಿನವರೆದು, ಅಂದ್ರೆ ಇಡೀ ದೇಹಕ್ಕೆ ಪ್ರಯೋಜನಕಾರಿ ಅಂತ ಹೇಳಲಾಗತ್ತೆ. ಹಾಗಾದ್ರೆ ಈ ಒಂದು ಚಮಚ ಪುಡಿಯಲ್ಲಿ ಅಂಥದ್ದೇನಿದೆ? ಇದನ್ನ ಇಷ್ಟೊಂದು ಪವರ್ಫುಲ್ ಮಾಡೋ ಪದಾರ್ಥಗಳು ಯಾವುವು? ಬನ್ನಿ, ಅದರ ಹಿಂದಿನ ವಿಜ್ಞಾನ ಏನು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಮತ್ತು ಅತಿ ಮುಖ್ಯವಾದ ಪದಾರ್ಥ ಅಂದ್ರೆ ಅದು ಮಖಾನ ಅಥವಾ ತಾವರೆ ಬೀಜ. ಇದನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಮಖಾನದಿಂದ ಏನೆಲ್ಲ ಲಾಭವಿದೆ ಅಂತ ನೋಡಿ. ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ಕಾಪರ್ ಹೀಗೆ ಬೇಕಾದ ಖನಿಜಾಂಶಗಳು ತುಂಬಾನೇ ಇವೆ. ಚೆನ್ನಾಗಿ ನಿದ್ದೆ ಬರೋಗೆ ಸಹಾಯ ಮಾಡುತ್ತೆ, ಟೆನ್ಷನ್ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಜೀರ್ಣಶಕ್ತಿ ಹೆಚ್ಚಿಸಿ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಕೀಳು ನೋವಿರೋರಿಗೆ ಇದು ತುಂಬಾನೇ ಒಳ್ಳೆಯದು. ಜೊತೆಗೆ ಇದರಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಇರೋದ್ರಿಂದ ತೂಕ ಕಂಟ್ರೋಲ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಮುಂದಿನ ಜೋಡಿ ಅಂದ್ರೆ ಬಾದಾಮಿ ಮತ್ತು ಹುರಿಗಡ್ಲೆ. ದೇಹಕ್ಕೆ ಶಕ್ತಿ ಹಾಗೂ ಚೈತನ್ಯ ಕೊಡೋದರಲ್ಲಿ ಇವೆರಡೂ ಎತ್ತಿದ ಕೈ. ಬಾದಾಮಿ ನಮ್ಮ ಮೂಳೆಗಳನ್ನ ಬಲಪಡಿಸುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹುರಿಗಡ್ಲೆ ಇದೆಯಲ್ವಾ, ಇದು ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡಿ ಸುಸ್ತನ್ನ ಕಡಿಮೆ ಮಾಡುತ್ತೆ. ಇವೆರಡೂ ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನಮ್ಮ ಮೂರನೇ ಪ್ರಮುಖ ಪದಾರ್ಥ ಗಸಗಸೆ. ಸಸ್ಯಾಹಾರಿಗಳಿಗೆ ಬೇಕಾದಂಥ ಅಗತ್ಯ ಖನಿಜಗಳು ಇದರಲ್ಲಿ ಹೇಳವಾಗಿವೆ. ಗಸಗಸೆ ವಿಶೇಷತೆ ಏನು ಗೊತ್ತಾ? ಇದರಲ್ಲಿ ಕ್ಯಾಲ್ಶಿಯಂ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಥಯಾಮಿನ್ ಹಾಗೂ ಮ್ಯಾಂಗ್ನೀಸ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಯಾರು ನಾನ್ ವೆಜ್ ತಿನ್ನಲ್ವೋ ಅವರಿಗೆ ಈ ಪೋಷಕಾಂಶಗಳನ್ನ ಪಡೆಯೋಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ, ಈ ಪುಡಿಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸೋಕೆ ಒಂದು ಕ್ರಿಯಾತ್ಮಕ ಮಿಶ್ರಣ ಇದೆ. ಅದೇ ಶುಂಠಿ ಪುಡಿ, ಓಂಕಾಳು ಹಾಗೂ ಸಿಹಿಗಾಗಿ ಕಲ್ಲು ಸಕ್ಕರೆ. ನೋಡಿ, ಈ ಮಿಶ್ರಣದಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಕೆಲಸ ಇದೆ. ಕಲ್ಲು ಸಕ್ಕರೆ ತಕ್ಷಣ ಶಕ್ತಿ ಕೊಡುತ್ತೆ, ಹೀಮೋಗ್ಲೋಬಿನ್ ಹೆಚ್ಚಿಸುತ್ತೆ. ಓಂಕಾಳು ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಆಸಿಡಿಟಿ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಹಾಗೂ ಶುಂಠಿ ಪುಡಿ, ಇದು ತಲೆನೋವು, ಮೈಕೈ ನೋವಿಗೆ ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿರೋ ಈ ಪುಡಿಯನ್ನ ಮಾಡೋದು ಹೇಗೆ? ಕಷ್ಟನಾ? ಖಂಡಿತ ಇಲ್ಲ. ಬನ್ನಿ, ಮುಂದಿನ ಭಾಗದಲ್ಲಿ ಆ ಸರಳವಾದ 4 ಹಂತಗಳನ್ನು ನೋಡೋಣ. ಇದನ್ನು ಮಾಡೋದು ತುಂಬಾನೇ ಸುಲಭ. ಮೊದಲನೇ ಸ್ಟೆಪ್, ಮಖಾನ, ಬಾದಾಮಿ, ಹುರಿಗಡ್ಲೆ, ಗಸಗಸೆ ಇವೆಲ್ಲ ಒಂದೊಂದಾಗೆ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎರಡನೇ ಸ್ಟೆಪ್, ಹುರಿದಿರೋ ಎಲ್ಲಾ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾಗೋಕ್ ಬಿಡಿ. ಮೂರನೇ ಸ್ಟೆಪ್, ತಣ್ಣಗಾದ್ಮೇಲೆ ಒಣಖರ್ಜೂರ, ಕಲ್ಲು ಸಕ್ಕರೆ ಜೊತೆ ಸೇರಿಸಿ ಎಲ್ಲವನ್ನೂ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಕೊನೆಯದಾಗಿ ಆ ಪುಡಿಯನ್ನ ಒಂದು ಗಾಳಿ ಆಡದ ಒಣ ಡಬ್ಬದಲ್ಲಿ ಹಾಕಿ ಭದ್ರವಾಗಿಡಿ. ಅಷ್ಟೇ. ಸರಿ, ಪುಡಿತೋ ರೆಡಿ ಆಯ್ತು. ಆದರೆ ಇದರ ಪೂರ್ತಿ ಲಾಭ ಸಿಗ್ಬೇಕು ಅಂದ್ರೆ ಇದನ್ನ ಹೇಗೆ, ಯಾವತ್ತು ತಗೋಬೇಕು? ಬನ್ನಿ, ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಇದನ್ನ ತೆಗೆದುಕೊಳ್ಳೋಕೆ ಒಂದು ಕ್ರಮ ಇದೆ. ದೊಡ್ಡವರು 1 ಟೇಬಲ್ ಚಮಚದಷ್ಟು, ಮಕ್ಕಳಿಗಾದ್ರೆ ಅರ್ಧ ಟೇಬಲ್ ಚಮಚದಷ್ಟು ಪುಡಿಯನ್ನ 1 ಲೋಟ ಬಿಸಿ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು. ಯಾವಾಗ ಕುಡಿಬೇಕು ಅಂದ್ರೆ ರಾತ್ರಿ ಮಲ್ಗೋಕೆ 1 ಗಂಟೆ ಮುಂಚೆ ಕುಡಿದ್ರೆ ತುಂಬಾನೇ ಒಳ್ಳೆಯದು. ನೀವಿದನ್ನ ಸರಿಯಾಗಿ ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ರೂಮ್ ಟೆಂಪರೇಚರ್ನಲ್ಲೇ ಸುಮಾರು 2 ತಿಂಗಳವರೆಗೂ ಫ್ರೆಶ್ ಆಗಿರುತ್ತೆ. ಇನ್ನು ಜಾಸ್ತಿ ದಿನ ಬರಬೇಕು ಅಂದ್ರೆ ಫ್ರಿಜ್ನಲ್ಲೂ ಇಡ್ಬೋದು.
ಹಾಗಾದ್ರೆ ಯೋಚನೆ ಮಾಡಿ, ನಮ್ಮ ಹಿರಿಯರ ಜ್ಞಾನದಿಂದ ಬಂದಿರುವ ದಿನಕ್ಕೆ ಕೇವಲ 1 ಚಮಚದಷ್ಟು ತೆಗೆದುಕೊಳ್ಳುವ ಈ ಸರಳ ಮನೆಮದ್ದು ಇವತ್ತಿನ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ, ಒಂದು ಕೀಲಿಕೈ ಆಗಬಹುದಲ್ವೇ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.